ಕಳೆದ 15ರಿಂದ 20 ವರ್ಷಗಳ ಕಾಲ ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಧರಣಿ ನಡೆಸ್ತಾ ಇದ್ದು ಸರ್ಕಾರಕ್ಕೆ ಇದರ ಪರಿವೇ ಇಲ್ಲದೆ ಇರೋದು ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅತಿಥಿ ಉಪನ್ಯಾಸಕರು 8 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ. ಆಕ್ರೋಶ, ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ. ಇದು ಗದಗ ನಗರದಲ್ಲಿ ನಡೆಯುತ್ತಿರುವ ಅತಿಥಿ ಉಪನ್ಯಾಸಕರ ಕಿಚ್ಚು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. 2023ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲು ಯೋಜನೆ ಜಾರಿಗೆ ತರುವುದಾಗಿ ಭರವಸೆ ನೀಡಿದ್ರು. ಆದ್ರೀಗ ಈ ಬಗ್ಗೆ ಕೇರ್ ಮಾಡ್ತಿಲ್ಲವೆಂದು ಅತಿಥಿ ಉಪನ್ಯಾಸಕರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಸುಟ್ಟು ಮಾತು ತಪ್ಪಿದ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ನಮಗೆ ಸೇವಾ ಭದ್ರತೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ದಯಾಮರಣ ನೀಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸೊ ನಾನ್ ಕ್ವಾಲಿಫೈಡ್ ಟೀಚರ್ ಇದ್ದೀರಿ, ನೀವು ನಿಮ್ಮಲ್ಲಿ ಯುಜಿಸಿ ಅರ್ಹತೆ ಇಲ್ಲ, ನೆಟ್ ಸ್ಲೆಟ್ PhD ಇಲ್ಲ ಅಂತ ಮನೆ ಕಳಿಸ್ತಾ ಇದ್ದಾರೆ. ಸರಿಸುಮಾರು 6,000 ಫ್ಯಾಕಲ್ಟಿಗಳನ್ನ ಬೀದಿ ತಳ್ತಾ ಇದ್ದಾರೆ. ಸೊ ಇತ್ತೀಚಿನ ನಿಮ್ಮ ಸುತ್ತೋಲೆ ಏನಿದೆ, ಅನರ್ಹರಾಗಿದ್ದೀರಿ, ಹೊರಗಡೆ ಹೋಗಿ ಅಂತ. ಹಾಗಿದ್ರೆ 15 ವರ್ಷಗಳಿಂದ ನೀವು ದುಡಿಸ್ಕೊಂಡಿದ್ದೇನಕ್ಕೆ? ಹಾಗಿದ್ರೆ 15 ವರ್ಷಗಳಿಂದ ಪಾಠ ಮಾಡುವಂತ ಅಷ್ಟು ಪದವಿಗಳನ್ನ ನೀವು ರದ್ದು ಮಾಡಬೇಕು ದಯಮಾಡಿ ಸರ್ಕಾರ. ಸೊ ದಡ್ರ ಕೈಯಲ್ಲಿ ಕಲ್ತಾರ ಅಂತ ನೀವು ಹೇಳೋದಾದ್ರೆ, ಸೊ ಹಾಗಿದ್ರೆ ಎಲ್ಲಾ ಪದವಿಗಳನ್ನ ಈ ಕೂಡಲೇ ರದ್ದು ಮಾಡಿ. ಇನ್ನು ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆದರೆ ಯುಜಿಸಿಯ ನಿಯಮಾವಳಿ ಪ್ರಕಾರ ನೆಟ್ ಸೆಟ್ ಅಥವಾ PhD ಪಡೆದವರಿಗೆ ಮಾತ್ರ ಸಂದರ್ಶನಕ್ಕೆ ಆಹ್ವಾನ ನೀಡಿದ್ದಕ್ಕೆ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆದಿದೆ. ಅತಿಥಿ ಉಪನ್ಯಾಸಕರು 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ರೂ ಸೇವಾ ಭದ್ರತೆ ಇಲ್ಲದಂತಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಅಧಿವೇಶನದ ವೇಳೆ ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಹಿಂದೆ ಹೇಳಿತ್ತು, ಹಿಂದಿನ ಅವರು ವಿರೋಧ ಪಕ್ಷದಾಗಿದ್ದಾಗ ನಮ್ಗೆ C&R ರೂಲ್ಸ್ ಅನ್ನು ಫಾಲೋ ಮಾಡಿ ನಮ್ಗೆ ಖಾಯಮಾತಿ ಮಾಡ್ತೇವೆ ಅಂತ ಹೇಳಿ, ಆ ಪ್ರಕಾರ ಈಗ ನಿಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ರಿ. ಇದು ಒಂದು ನಾ ಕೇಳ್ಕೊಳ್ಳೋದು. ಚುನಾವಣೆಯ ಭರವಸೆಯಲ್ಲಿಯೂ ಕೊಟ್ಟಿದ್ರಿ, ನಿಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ತೇವೆ, ಸೇವಾ ಭದ್ರತೆಯನ್ನ ಕೊಡ್ತೇವೆ ಅಂತೆ. ಆ ರೀತಿ ನಮಗೆಲ್ಲರಿಗೂ ಸಹ ಎಷ್ಟು ಕುಟುಂಬಗಳಿದಾವೆ, UGC ನಾನ್ UGC ಇದು ಯಾವುದೂ ಭೇದ ಭಾವ ಮಾಡಲಾರ್ದ ಎಲ್ಲರನ್ನೂ ನಮಗೊಳಗಿಟ್ಟುಕೊಂಡ ಖಾಯಮಾತಿಯನ್ನ ಕೊಡಬೇಕು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅತಿಥಿ ಉಪನ್ಯಾಸಕರು ಆಗಮಿಸಿದ್ದಾರೆ. ನಮಗೆ ವಯಸ್ಸು ಆಗಿದ್ದು ಇವಾಗ ನೆಟ್ ಸೆಟ್ ಪರೀಕ್ಷೆ ಬರೆಯಲು ಆಗಲ್ಲ, ಹೀಗಾಗಿ ನಾವು ಸೇವೆ ಸಲ್ಲಿಸಿದ ಅನುಭವದ ಮೇಲೆ ನಮಗೆ ಸೇವಾ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಳೆದ 15ರಿಂದ 20 ವರ್ಷಗಳ ಕಾಲ ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಧರಣಿ ನಡೆಸ್ತಾ ಇದ್ದು ಸರ್ಕಾರಕ್ಕೆ ಇದರ ಪರಿವೇ ಇಲ್ಲದೆ ಇರೋದು ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅತಿಥಿ ಉಪನ್ಯಾಸಕರು 8 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ. ಆಕ್ರೋಶ, ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ. ಇದು ಗದಗ ನಗರದಲ್ಲಿ ನಡೆಯುತ್ತಿರುವ ಅತಿಥಿ ಉಪನ್ಯಾಸಕರ ಕಿಚ್ಚು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. 2023ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲು ಯೋಜನೆ ಜಾರಿಗೆ ತರುವುದಾಗಿ ಭರವಸೆ ನೀಡಿದ್ರು. ಆದ್ರೀಗ ಈ ಬಗ್ಗೆ ಕೇರ್ ಮಾಡ್ತಿಲ್ಲವೆಂದು ಅತಿಥಿ ಉಪನ್ಯಾಸಕರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಸುಟ್ಟು ಮಾತು ತಪ್ಪಿದ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ನಮಗೆ ಸೇವಾ ಭದ್ರತೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ದಯಾಮರಣ ನೀಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ.
ಸೊ ನಾನ್ ಕ್ವಾಲಿಫೈಡ್ ಟೀಚರ್ ಇದ್ದೀರಿ ನೀವು, ನಿಮ್ಮಲ್ಲಿ ಯುಜಿಸಿ ಅರ್ಹತೆ ಇಲ್ಲ, ನೆಟ್ ಸ್ಲೆಟ್ PhD ಇಲ್ಲ ಅಂತ ಮನೆ ಕಳಿಸ್ತಾ ಇದ್ದಾರೆ. ಸರಿಸುಮಾರು 6,000 ಫ್ಯಾಕಲ್ಟಿಗಳನ್ನ ಬೀದಿಗೆ ತಳ್ತಾ ಇದ್ದಾರೆ. ಸೊ ಇತ್ತೀಚಿನ ನಿಮ್ಮ ಸುತ್ತೋಲೆ ಏನಿದೆ, ಅನರ್ಹರಾಗಿದ್ದೀರಿ, ಹೊರಗಡೆ ಹೋಗಿ ಅಂತ. ಹಾಗಿದ್ರೆ 15 ವರ್ಷಗಳಿಂದ ದುಡಿಸ್ಕೊಂಡಿದ್ದೇನಕ್ಕೆ? ಹಾಗಿದ್ರೆ 15 ವರ್ಷಗಳಿಂದ ಪಾಠ ಮಾಡುವಂತ ಅಷ್ಟು ಪದವಿಗಳನ್ನ ನೀವು ರದ್ದು ಮಾಡಬೇಕು ದಯಮಾಡಿ ಸರ್ಕಾರ. ಸೊ ದಡ್ರ ಕೈಯಲ್ಲಿ ಕಲ್ತಾರೆ ಅಂತ ನೀವು ಹೇಳೋದಾದ್ರೆ, ಸೊ ಹಾಗಿದ್ರೆ ಎಲ್ಲಾ ಪದವಿಗಳನ್ನ ಈ ಕೂಡಲೇ ರದ್ದು ಮಾಡಿ. ಇನ್ನು ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆದರೆ ಯುಜಿಸಿಯ ನಿಯಮಾವಳಿ ಪ್ರಕಾರ ನೆಟ್ ಸೆಟ್ ಅಥವಾ PhD ಪಡೆದವರಿಗೆ ಮಾತ್ರ ಸಂದರ್ಶನಕ್ಕೆ ಆಹ್ವಾನ ನೀಡಿದ್ದಕ್ಕೆ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆದಿದೆ. ಅತಿಥಿ ಉಪನ್ಯಾಸಕರು 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ರೂ ಸೇವಾ ಭದ್ರತೆ ಇಲ್ಲದಂತಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲದಿದ್ರೆ ಅಧಿವೇಶನದ ವೇಳೆ ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಹಿಂದೆ ಹೇಳಿತ್ತು, ಹಿಂದಿನ ಅವರು ವಿರೋಧ ಪಕ್ಷದಾಗಿದ್ದಾಗ ನಮ್ಗೆ C&R ರೂಲ್ಸ್ ಅನ್ನ ಫಾಲೋ ಮಾಡಿ ನಮ್ಗೆ ಖಾಯಮಾತಿ ಮಾಡ್ತೀವಿ ಅಂತ ಹೇಳಿ, ಆ ಪ್ರಕಾರ ಈಗ ನಿಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ರಿ. ಇದು ನಾ ಕೇಳ್ಕೊಳ್ಳೋದು. ಚುನಾವಣೆಯ ಭರವಸೆಯಲ್ಲಿಯೂ ಕೊಟ್ಟಿದ್ರಿ, ನಿಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ತೀವಿ, ಸೇವಾ ಭದ್ರತೆಯನ್ನ ಕೊಡ್ತೇವೆ ಅಂತೆ. ಆ ರೀತಿ ನಮಗೆಲ್ಲರಿಗೂ ಸಹ ಎಷ್ಟು ಕುಟುಂಬಗಳದೇವಿ, UGC ನಾನ್ UGC ಇದು ಯಾವುದೂ ಭೇದ ಭಾವ ಮಾಡಲಾರ್ದ ಎಲ್ಲರನ್ನೂ ನಮಗೊಳಗಿಟ್ಕೊಂಡ ಖಾಯಮಾತಿಯನ್ನ ಕೊಡಬೇಕು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅತಿಥಿ ಉಪನ್ಯಾಸಕರು ಆಗಮಿಸಿದ್ದಾರೆ. ನಮಗೆ ವಯಸ್ಸು ಆಗಿದ್ದು ಇವಾಗ ನೆಟ್ ಸೆಟ್ ಪರೀಕ್ಷೆ ಬರೆಯಲು ಆಗಲ್ಲ, ಹೀಗಾಗಿ ನಾವು ಸೇವೆ ಸಲ್ಲಿಸಿದ ಅನುಭವದ ಮೇಲೆ ನಮಗೆ ಸೇವಾ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಳೆದ 15ರಿಂದ 20 ವರ್ಷಗಳ ಕಾಲ ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಧರಣಿ ನಡೆಸ್ತಾ ಇದ್ದು, ಸರ್ಕಾರಕ್ಕೆ ಇದರ ಪರಿವೇ ಇಲ್ಲದೆ ಇರೋದು ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅತಿಥಿ ಉಪನ್ಯಾಸಕರು 8 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ. ಆಕ್ರೋಶ, ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ. ಇದು ಗದಗ ನಗರದಲ್ಲಿ ನಡೆಯುತ್ತಿರುವ ಅತಿಥಿ ಉಪನ್ಯಾಸಕರ ಕಿಚ್ಚು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. 2023ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಲು ಯೋಜನೆ ಜಾರಿಗೆ ತರುವುದಾಗಿ ಭರವಸೆ ನೀಡಿದ್ರು. ಆದ್ರೀಗ ಈ ಬಗ್ಗೆ ಕೇರ್ ಮಾಡ್ತಿಲ್ಲವೆಂದು ಅತಿಥಿ ಉಪನ್ಯಾಸಕರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಸುಟ್ಟು ಮಾತು ತಪ್ಪಿದ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ನಮಗೆ ಸೇವಾ ಭದ್ರತೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ದಯಾಮರಣ ನೀಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸೊ ನಾನ್ ಕ್ವಾಲಿಫೈಡ್ ಟೀಚರ್ ಇದ್ದೀರಿ ನೀವು, ನಿಮ್ಮಲ್ಲಿ UGC ಅರ್ಹತೆ ಇಲ್ಲ, ನೆಟ್ ಸ್ಲೆಟ್ PhD ಇಲ್ಲ ಅಂತ ಮನೆ ಕಳಿಸ್ತಾ ಇದ್ದಾರೆ. ಸರಿಸುಮಾರು 6,000 ಫ್ಯಾಕಲ್ಟಿಗಳನ್ನ ಬೀದಿಗೆ ತಳ್ತಾ ಇದ್ದಾರೆ. ಸೊ ಇತ್ತೀಚಿನ ನಿಮ್ಮ ಸುತ್ತೋಲೆ ಏನಿದೆ, ಅನರ್ಹರಾಗಿದ್ದೀರಿ, ಹೊರಗಡೆ ಹೋಗಿ ಅಂತ. ಹಾಗಿದ್ರೆ 15 ವರ್ಷಗಳಿಂದ ದುಡಿಸ್ಕೊಂಡಿದ್ದೇನಕ್ಕೆ? ಹಾಗಿದ್ರೆ 15 ವರ್ಷಗಳಿಂದ ಪಾಠ ಮಾಡುವಂತ ಅಷ್ಟು ಪದವಿಗಳನ್ನ ನೀವು ರದ್ದು ಮಾಡಬೇಕು ದಯಮಾಡಿ ಸರ್ಕಾರ. ಸೊ ದಡ್ರ ಕೈಯಲ್ಲಿ ಕಲ್ತಾರೆ ಅಂತ ನೀವು ಹೇಳೋದಾದ್ರೆ, ಸೊ ಹಾಗಿದ್ರೆ ಎಲ್ಲಾ ಪದವಿಗಳನ್ನ ಈ ಕೂಡಲೇ ರದ್ದು ಮಾಡಿ. ಇನ್ನು ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆದರೆ ಯುಜಿಸಿಯ ನಿಯಮಾವಳಿ ಪ್ರಕಾರ ನೆಟ್ ಸೆಟ್ ಅಥವಾ PhD ಪಡೆದವರಿಗೆ ಮಾತ್ರ ಸಂದರ್ಶನಕ್ಕೆ ಆಹ್ವಾನ ನೀಡಿದ್ದಕ್ಕೆ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆದಿದೆ. ಅತಿಥಿ ಉಪನ್ಯಾಸಕರು 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ರೂ ಸೇವಾ ಭದ್ರತೆ ಇಲ್ಲದಂತಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲದಿದ್ರೆ ಅಧಿವೇಶನದ ವೇಳೆ ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಹಿಂದೆ ಹೇಳಿತ್ತು, ಹಿಂದಿನ ಅವರು ವಿರೋಧ ಪಕ್ಷದಾಗಿದ್ದಾಗ ನಮ್ಗೆ C&R ರೂಲ್ಸ್ ಅನ್ನ ಫಾಲೋ ಮಾಡಿ ನಮ್ಗೆ ಖಾಯಮಾತಿ ಮಾಡ್ತೀವಿ ಅಂತ ಹೇಳಿ, ಆ ಪ್ರಕಾರ ಈಗ ನಿಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ರಿ. ಇದು ನಾ ಕೇಳ್ಕೊಳ್ಳೋದು. ಚುನಾವಣೆಯ ಭರವಸೆಯಲ್ಲಿಯೂ ಕೊಟ್ಟಿದ್ರಿ, ನಿಮ್ಮನ್ನೆಲ್ಲರನ್ನು ಖಾಯಮಾತಿ ಮಾಡ್ತೀವಿ, ಸೇವಾ ಭದ್ರತೆಯನ್ನ ಕೊಡ್ತೇವೆ ಅಂತೆ. ಆ ರೀತಿ ನಮಗೆಲ್ಲರಿಗೂ ಸಹ ಎಷ್ಟು ಕುಟುಂಬಗಳದೇವಿ, UGC ನಾನ್ UGC ಇದು ಯಾವುದೂ ಭೇದ ಭಾವ ಮಾಡಲಾರ್ದ ಎಲ್ಲರನ್ನೂ ನಮಗೊಳಗಿಟ್ಕೊಂಡ ಖಾಯಮಾತಿಯನ್ನ ಕೊಡಬೇಕು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅತಿಥಿ ಉಪನ್ಯಾಸಕರು ಆಗಮಿಸಿದ್ದಾರೆ. ನಮಗೆ ವಯಸ್ಸು ಆಗಿದ್ದು ಇವಾಗ ನೆಟ್ ಸೆಟ್ ಪರೀಕ್ಷೆ ಬರೆಯಲು ಆಗಲ್ಲ, ಹೀಗಾಗಿ ನಾವು ಸೇವೆ ಸಲ್ಲಿಸಿದ ಅನುಭವದ ಮೇಲೆ ನಮಗೆ ಸೇವಾ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.